ಸಂಕ್ರಾಂತಿ ಕಳೆದ್ರೂ ಕೂಡ ಅಥವಾ ಇವತ್ತು ಸಂಕ್ರಾಂತಿ ಮುಗಿತಾ ಬಂದರೂ ಕೂಡ ಒಂದು ಕ್ಲಾರಿಟಿ ಸಿಗ್ತಾ ಇಲ್ವಾ? ಹಾಗಾದ್ರೆ ಕಾಲ ಕೂಡಿ ಬರ್ತಾ ಇಲ್ವಾ? ಅದೃಷ್ಟ ಒದಗಿ ಬರ್ತಾ ಇಲ್ವಾ? ಸಂಕ್ರಾಂತಿಗೆ ಕ್ರಾಂತಿ ಅಂತಿದ್ದವರಿಗೆ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ಒಂದೇ ಕಲ್ಲಲ್ಲಿ 3 ಹಕ್ಕಿಗೆ ಗುರಿ ಇಟ್ಟು ಸಿದ್ದರಾಮಯ್ಯ ಹೊಡೆದ್ರ. ರಾಜಕೀಯ ಚಾಣಕ್ಯ ನೀತಿಯ ದಾಳವನ್ನ ಸಿದ್ದರಾಮಯ್ಯ ಉರುಳಿಸಿದ್ರ. ಮಾರ್ಚ್ ಮುಗಿಯೋವರೆಗೂ ಕೂಡ ಸಿಎಂ ಕುರ್ಚಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸೇಫಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಅತಿ ಹೆಚ್ಚು ಅವಧಿಯವರೆಗೆ ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಪುಡಿ ಮಾಡಿದ್ದು ಆಯ್ತು, ಸಂಕ್ರಾಂತಿಯನ್ನ ಮುಗಿಸಿದ್ದು ಆಯ್ತು. ಇನ್ನೂ ಕೂಡ ಮುಖ್ಯಮಂತ್ರಿಗಳ ಕುರ್ಚಿ ಸೇಫಾ ಸಿದ್ದರಾಮಯ್ಯನವರಿಗೆ? ಪವರ್ ಫೈಟ್ ಅಖಾಡದಲ್ಲಿ ರಾಜಕೀಯ ಗಣಿತ ಆರಂಭ ಆಗಿದೆ. ಕುರ್ಚಿ ಮೇಲೆ ಕಣ್ಣಿಟ್ಟು ಕೂತವರಿಗೆ ಸಿದ್ದರಾಮಯ್ಯ ಕೌಂಟರ್ ಕೊಡ್ತಾ ಇದ್ದಾರೆ. ವಿಶೇಷ ಅಧಿವೇಶನದ ಹಿನ್ನೆಲೆಯಲ್ಲಿ ಬದಲಾವಣೆ ಚರ್ಚೆ ಅಪ್ರಸ್ತುತ. ಅಧಿವೇಶನ ಮುಗಿತಾ ಇದ್ದಂತೆ ಬಜೆಟ್ ತಯಾರಿಗೆ ಮುನ್ನುಡಿಯನ್ನ ಬರೆದಿದ್ದಾರೆ ಸಿದ್ದರಾಮಯ್ಯ. ಬಜೆಟ್ ಸಮಯದಲ್ಲಿ ಕನ್ಫ್ಯೂಸ್ ಮಾಡೋದು ಬೇಡ ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರವೂ ಕೂಡ. ದಾಖಲೆಯ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರಾ? ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮಾರ್ಚ್ ವರೆಗೂ ನಾನೇ ಸಿಎಂ ಅಂತ ಪರೋಕ್ಷವಾಗಿ ಘೋಷಣೆಯನ್ನ ಮಾಡ್ದಂಗಿತ್ತು ಅವ್ರು ಹೇಳಿದ್ದು. ಹೊಸ ವರ್ಷಕ್ಕೆ ಪ್ರಾರ್ಥನೆ ಫಲವೆಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶಾಕ್ ಕೊಟ್ಟಿದ್ರು ಸಿದ್ದರಾಮಯ್ಯ. ದೆಹಲಿಗೆ ಹೋದ್ರು ಮಾರ್ಚ್ ನಂತರ ಎನ್ನುವ ಉತ್ತರದ ನಿರೀಕ್ಷೆ. ಅಧಿವೇಶನ ಬಜೆಟ್ ಹೆಸರಲ್ಲಿ ಕುರ್ಚಿ ಭದ್ರ ಮಾಡಿಕೊಂಡ ಸಿಎಂ ಸಿದ್ದರಾಮಯ್ಯ. ಈ ಕುರಿತಾಗಿ ರಾಜಕೀಯ ಏರಿಳಿತಗಳ ಕುರಿತಾಗಿ ನಮ್ಮ ಪ್ರತಿನಿಧಿ ಹನುಮಂತು ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಹನುಮಂತು, ಮಕರ ಸಂಕ್ರಾಂತಿಯ ಶುಭಾಶಯ ನಿಮಗೆ. ಸಂಕ್ರಾಂತಿಯಲ್ಲಿ ಕ್ರಾಂತಿ ಆಗತ್ತೆ ಅಂತೇಳಿ ಹೇಳಿದವರೆಲ್ಲ ಈಗ ತಂಡ ಹೊಡೆದಂಗೆ ಕಾಣಿಸ್ತಾ ಇದೆ. ಏನ್ ನಡೀತಾ ಇದೆ? ಏನ್ ಚರ್ಚೆ ಆಗ್ತಾ ಇದೆ? ಏನಿದು ಹನುಮಂತು? ರಂಜಿತ್, ಸಂಕ್ರಾಂತಿಯಲ್ಲಿ ಸಂಕ್ರಾಂತಿ ಆಗತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಂತವರಿಗೆ ಸಿದ್ದರಾಮಯ್ಯ ಅವರು ತಮ್ಮ ಸುದೀರ್ಘ ರಾಜಕೀಯ ಅನುಭವದ ಆಧಾರಿತವಾಗಿ ಒಂದಷ್ಟು ರಾಜಕೀಯ ಚಾಣಾಕ್ಷ ನಡೆಗಳನ್ನ ಅನುಸರಿಸಿದ್ದಾರೆ ಅನ್ನುವಂತ ಚರ್ಚೆಗಳು ಈಗ ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು. ಯಾಕೆ ಇಂಥದ್ದೊಂದು ಪ್ರಶ್ನೆ ಮೂಡ್ತಾ ಇರೋದು ಅಂತಂದು ಹೇಳಿದ್ರೆ, ಒಂದು ವಿಪಕ್ಷಗಳ ನಾಯಕರಿಗೆ ಮತ್ತೆ ಜೆಡಿಎಸ್ ಬಿಜೆಪಿಗೆ ಒಂದಷ್ಟು ಅವರ ಪ್ಲಾನ್ ಅನ್ನ ತಲೆ ಕೆಳಗಾಗು ಮಾಡುವಂತೆ ಒಂದಷ್ಟು ದಾಳಗಳನ್ನ ಉರುಳಿಸಿದ್ದಾರೆ. ಮತ್ತೊಂದು ಕಡೆಗೆ ಸ್ವಪಕ್ಷದಲ್ಲೇ ಇರುವಂತಹ ಕುರ್ಚಿ ಮೇಲೆ ಕಣ್ಣಿಟ್ಟಂತವ್ರಿಗೂ ಕೂಡ ಟಕ್ಕರ್ ಕೊಡುವಂತ ಪ್ಲಾನ್ ಕೂಡ ಆಯ್ತಾ ಅನ್ನುವಂತ ಚರ್ಚೆಗಳಿರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ, ಡಿಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರೆಲ್ಲರೂ ಕೂಡ ಜನವರಿ 16ರ ಬಳಿಕ ನಾವು ಮಾತನಾಡ್ತೀವಿ ಅನ್ನೋಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಹೈಕಮಾಂಡ್ ಕೂಡ ಇಬ್ಬರನ್ನೂ ಕೂಡ ಸಿದ್ದರಾಮಯ್ಯನವರನ್ನ ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ಇಬ್ಬರನ್ನೂ ಕೂಡ ಕರೆಸಿ ಮಾತುಕತೆಯನ್ನ ನಡೆಸ್ತಾರೆ, ಒಂದು ಇತ್ಯರ್ಥಕ್ಕೆ ಬರ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ರು. ಆದ್ರೆ ಈಗ ಬೆಳವಣಿಗೆಗಳು ಬೇರೆ ರೀತಿಯಲ್ಲಿ ತಿರ್ಕೊಳ್ತಾ ಇರುವಂತ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಅತ್ತ ಕಾಂಗ್ರೆಸ್ ಹೈಕಮಾಂಡ್ ನಾಳೆಯಿಂದ ನಿರಂತರವಾಗಿ ರಾಜ್ಯವಾರು ಸಭೆಗಳನ್ನ ನಡೆಸಲಿಕ್ಕೆ ಮುಂದಾಗಿದೆ. ಮತ್ತೆ ಕರ್ನಾಟಕದ ರಾಜ್ಯದ ವಿಚಾರಕ್ಕೂ ಕೂಡ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ನಾನು ನಡೆಸುವುದರ ಬರೋದಲ್ಲಿ ಈಗ ಸಿದ್ದರಾಮಯ್ಯನವರು ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ರಾಜಕೀಯ ಕಾರ್ಯಚಟುವಟಿಕೆಗಳ ಟೈಮ್ ಲೈನ್ ಅನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ಜನವರಿ 22ರಿಂದ 1 ವಾರಗಳ ಕಾಲ ಏನು ಜಂಟಿ ಅಧಿವೇಶನ ಆಗತ್ತೆ. ಈ ಅಧಿವೇಶನದಲ್ಲಿ ಒಂದು ಕಡೆಗೆ ರಾಜ್ಯಪಾಲರ ಭಾಷಣ, ಅದರ ನಂತರದಲ್ಲಿ ರಾಜ್ಯಪಾಲರ ಭಾಷಣದ ಆಧಾರಿತವಾಗಿ ಚರ್ಚೆ, ಮತ್ತೊಂದು ಕಡೆಗೆ ವಿಬಿ ರಾಮ್ಜಿ ಬಿಲ್ ಅನ್ನ ವಿರೋಧಿಸಿ ಸರ್ಕಾರದ ನಿರ್ಣಯಗಳನ್ನ ಪಾಸ್ ಮಾಡ್ಕೊಳ್ಳೋಕೆ ಲೆಕ್ಕಾಚಾರದಲ್ಲಿರುವಂತದ್ದು. ಮತ್ತೆ ರಾಜ್ಯಪಾಲರ ಮೂಲಕವೇ ಕೇಂದ್ರ ಸರ್ಕಾರಕ್ಕೆ ಒಂದಷ್ಟು ತಿರುಗೇಟು ಕೊಡುವಂತಹ ತಂತ್ರಗಾರಿಕೆಯನ್ನು ಕೂಡ ಮಾಡಿದ್ದಾರೆ. ಇದಾದ ನಂತರದಲ್ಲಿ ಬಜೆಟ್ ಪೂರ್ವಭಾವಿ ಸಭೆಗಳನ್ನು ಕೂಡ ಜನವರಿ 27ರಿಂದ ನಿರಂತರವಾಗಿ ಬಜೆಟ್ ಪೂರ್ವಭಾವಿ ಸಭೆಗಳನ್ನು ನಡೆಸ್ತಾರೆ. ಮತ್ತೊಂದು ಕಡೆಗೆ ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡಿಸಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಇದು ಬಜೆಟ್ ಮತ್ತೆ ಅಧಿವೇಶನ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈಗ ಆಗ್ತಾ ಇರುವಂತದ್ದು ಒಂದು ಕಡೆಗೆ. ಆದ್ರೆ ಮತ್ತೊಂದು ಕಡೆಗೆ
ಪಂಚರಾಜ್ಯಗಳ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಪಕ್ಕದ ಕೇರಳ ಮತ್ತು ತಮಿಳುನಾಡು ಚುನಾವಣೆಗಳನ್ನ ಗೆಲ್ಲುವಂತ ಅನಿವಾರ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ನಾಯಕತ್ವದ ಗೊಂದಲಾವಣೆ ಏನಾದ್ರೂ ಇಲ್ಲಿ ಶುರುವಾದ್ರೆ ಅದು ಸಹಜವಾಗಿ ಚುನಾವಣೆಗೂ ಕೂಡ ಎಫೆಕ್ಟ್ ಆಗಬಹುದು. ಮತ್ತೆ ಈ ಒಂದು ಇತ್ಯರ್ಥಪಡಿಸಲಿಕ್ಕೆ ಸಮಯವನ್ನು ಕೂಡ ನಿಗದಿಪಡಿಸುವಂತದ್ದು ಅನುಮಾನ ಅಂತ ಅನ್ನುವಂಥದ್ದು. ಅದಾದ ನಂತರದಲ್ಲಿ ಜಿಬಿಎ ಎಲೆಕ್ಷನ್ ಇದೆ. ಈ ಜಿಬಿಎ ಎಲೆಕ್ಷನ್ ಮತ್ತೆ ಸ್ಥಳೀಯ ಚುನಾವಣೆಗಳ ಹಿನ್ನೆಲೆಯಲ್ಲಿ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೆ ಗೆಲ್ಲಬೇಕಾದಂತ ಅನಿವಾರ್ಯತೆ ಇರುವಂತ ಕಾರಣಕ್ಕಾಗಿ ಕಳೆದ ಇನ್ನು ಮುಂಬರುವ 3-4 ತಿಂಗಳ ಕೂಡ ನಿರಂತರವಾಗಿ ಒಂದಲ್ಲ ಒಂದು ಇದರ ನಡುವೆ ಫೆಬ್ರವರಿ 13ಕ್ಕೆ ಸರ್ಕಾರದ ಸಾಧನಾ ಸಮಾವೇಶ ಇದೆ. ಇಂತಹ ಸಂದರ್ಭದ ರಾಜಕೀಯ ಕಾರ್ಯಚಟುವಟಿಕೆಗಳು ನಿರಂತರವಾಗಿ ಇರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಕೈ ಹಾಕಲ್ವಾ ಅನ್ನಂತ ಒಂದಷ್ಟು ಸಣ್ಣ ಅನುಮಾನಗಳು ಈಗ ಮೂಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಟೈಮ್ ಲೈನ್ ಏನಿದೆ ಇದನ್ನೆಲ್ಲವನ್ನೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೂಲ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗುವ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹನುಮಂತು, ಕಡೆಗೆ ಸ್ವಪಕ್ಷದಲ್ಲೇ ಇರುವಂತಹ ಕುರ್ಚಿ ಮೇಲೆ ಕಣ್ಣಿಟ್ಟಂತವ್ರಿಗೂ ಕೂಡ ಟಕ್ಕರ್ ಕೊಡುವಂತ ಪ್ಲಾನ್ ಕೂಡ ಆಯ್ತಾ ಅನ್ನುವಂತ ಚರ್ಚೆಗಳಿರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿತ ಶಾಸಕರೆಲ್ಲರೂ ಕೂಡ ಜನವರಿ 16ರ ಬಳಿಕ ನಾವು ಮಾತನಾಡ್ತೀವಿ ಅನ್ನೋಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಹೈಕಮಾಂಡ್ ಕೂಡ ಇಬ್ಬರನ್ನೂ ಕೂಡ ಸಿದ್ದರಾಮಯ್ಯನವರನ್ನ ಮತ್ತೆ ಡಿ.ಕೆ. ಶಿವಕುಮಾರ್ ಅವರನ್ನ ಇಬ್ಬರನ್ನೂ ಕೂಡ ಕರೆಸಿ ಮಾತುಕತೆಯನ್ನ ನಡೆಸ್ತಾರೆ, ಒಂದು ಇತ್ಯರ್ಥಕ್ಕೆ ಬರ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ರು. ಆದ್ರೆ ಈಗ ಬೆಳವಣಿಗೆಗಳು ಬೇರೆ ರೀತಿಯಲ್ಲಿ ತಿರ್ಕೊಳ್ತಾ ಇರುವಂತ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಅತ್ತ ಕಾಂಗ್ರೆಸ್ ಹೈಕಮಾಂಡ್ ನಾಳೆಯಿಂದ ನಿರಂತರವಾಗಿ ರಾಜ್ಯವಾರು ಸಭೆಗಳನ್ನ ನಡೆಸಲಿಕ್ಕೆ ಮುಂದಾಗಿದೆ. ಮತ್ತೆ ಕರ್ನಾಟಕದ ರಾಜ್ಯದ ವಿಚಾರಕ್ಕೂ ಕೂಡ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ನಾನು ನಡೆಸುವುದರ ಬರೋದಲ್ಲಿ ಈಗ ಸಿದ್ದರಾಮಯ್ಯನವರು ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ರಾಜಕೀಯ ಕಾರ್ಯಚಟುವಟಿಕೆಗಳ ಟೈಮ್ ಲೈನ್ ಅನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಜನವರಿ 22ರಿಂದ 1 ವಾರಗಳ ಕಾಲ ಏನು ಜಂಟಿ ಅಧಿವೇಶನ ಆಗತ್ತೆ. ಈ ಅಧಿವೇಶನದಲ್ಲಿ ಒಂದು ಕಡೆಗೆ ರಾಜ್ಯಪಾಲರ ಭಾಷಣ, ಅದರ ನಂತರದಲ್ಲಿ ರಾಜ್ಯಪಾಲರ ಭಾಷಣದ ಆಧಾರಿತವಾಗಿ ಚರ್ಚೆ, ಮತ್ತೊಂದು ಕಡೆಗೆ ವಿಬಿ ರಾಮ್ಜಿ ಬಿಲ್ ಅನ್ನ ವಿರೋಧಿಸಿ ಸರ್ಕಾರದ ನಿರ್ಣಯಗಳನ್ನ ಪಾಸ್ ಮಾಡ್ಕೊಳ್ಳೋಕೆ ಲೆಕ್ಕಾಚಾರದಲ್ಲಿರುವಂತದ್ದು. ಮತ್ತೆ ರಾಜ್ಯಪಾಲರ ಮೂಲಕವೇ ಕೇಂದ್ರ ಸರ್ಕಾರಕ್ಕೆ ಒಂದಷ್ಟು ತಿರುಗೇಟು ಕೊಡುವಂತಹ ತಂತ್ರಗಾರಿಕೆಯನ್ನು ಕೂಡ ಮಾಡಿದ್ದಾರೆ. ಇದಾದ ನಂತರದಲ್ಲಿ ಬಜೆಟ್ ಪೂರ್ವಭಾವಿ ಸಭೆಗಳನ್ನು ಕೂಡ ಜನವರಿ 27ರಿಂದ ನಿರಂತರವಾಗಿ ಬಜೆಟ್ ಪೂರ್ವಭಾವಿ ಸಭೆಗಳನ್ನು ನಡೆಸ್ತಾರೆ. ಮತ್ತೊಂದು ಕಡೆಗೆ ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡಿಸಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇದು ಬಜೆಟ್ ಮತ್ತೆ ಅಧಿವೇಶನ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈಗ ಆಗ್ತಾ ಇರುವಂತದ್ದು ಒಂದು ಕಡೆಗಾದ್ರೆ, ಮತ್ತೊಂದು ಕಡೆಗೆ ಪಂಚರಾಜ್ಯಗಳ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಪಕ್ಕದ ಕೇರಳ ಮತ್ತು ತಮಿಳುನಾಡು ಚುನಾವಣೆಗಳನ್ನ ಗೆಲ್ಲುವಂತ ಅನಿವಾರ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ನಾಯಕತ್ವದ ಗೊಂದಲಾವಣೆ ಏನಾದ್ರೂ ಇಲ್ಲಿ ಶುರುವಾದ್ರೆ ಅದು ಸಹಜವಾಗಿ ಚುನಾವಣೆಗೂ ಕೂಡ ಎಫೆಕ್ಟ್ ಆಗಬಹುದು. ಮತ್ತೆ ಈ ಒಂದು ಇತ್ಯರ್ಥಪಡಿಸಲಿಕ್ಕೆ ಸಮಯವನ್ನು ಕೂಡ ನಿಗದಿಪಡಿಸುವಂತದ್ದು ಅನುಮಾನ ಅಂತ ಅನ್ನುವಂಥದ್ದು. ಅದಾದ ನಂತರದಲ್ಲಿ ಜಿಬಿಎ ಎಲೆಕ್ಷನ್ ಇದೆ. ಈ ಜಿಬಿಎ ಎಲೆಕ್ಷನ್ ಮತ್ತೆ ಸ್ಥಳೀಯ ಚುನಾವಣೆಗಳ ಹಿನ್ನೆಲೆಯಲ್ಲಿ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೆ ಗೆಲ್ಲಬೇಕಾದಂತ ಅನಿವಾರ್ಯತೆ ಇರುವಂತ ಕಾರಣಕ್ಕಾಗಿ ಕಳೆದ ಇನ್ನು ಮುಂಬರುವ 3-4 ತಿಂಗಳ ಕೂಡ ನಿರಂತರವಾಗಿ ಒಂದಲ್ಲ ಒಂದು ಇದರ ನಡುವೆ ಫೆಬ್ರವರಿ 13ಕ್ಕೆ ಸರ್ಕಾರದ ಸಾಧನಾ ಸಮಾವೇಶ ಇದೆ. ಇಂತಹ ಸಂದರ್ಭದ ರಾಜಕೀಯ ಕಾರ್ಯಚಟುವಟಿಕೆಗಳು ನಿರಂತರವಾಗಿ ಇರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಕೈ ಹಾಕಲ್ವಾ ಅನ್ನಂತ ಒಂದಷ್ಟು ಸಣ್ಣ ಅನುಮಾನಗಳು ಈಗ ಮೂಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಟೈಮ್ ಲೈನ್ ಏನಿದೆ ಇದನ್ನೆಲ್ಲವನ್ನೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೂಲ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗುವ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.